ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇದು ನಮ್ಮದು ಪಾಪುದು, ಅಂದರೆ ಪಾಪುಗೆ ನನಗೆ ಫಸ್ಟ್ ಟೈಮ್ ತಲೆ ಸ್ನಾನ ಮಾಡ್ತಾರಲ್ಲ ಆವತ್ತಿನ ವ್ಲಾಗ್ ಆಗಿರುತ್ತೆ. ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಎಲ್ಲ ಕೂಡ ಅಟ್ಯಾಚ್ ಮಾಡಿಬಿಟ್ಟು ಇಲ್ಲಿ ಅದೇ ಹೇಳೋದ್ರ ಜೊತೆಗೆ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಹಾಗೆ ಯೂಸ್ಫುಲ್ ಕೂಡ ಇರುತ್ತೆ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಓಕೆನಾ. ಸೊ ಇದು ಬೆಳಗ್ಗೆ ಎದ್ಬಿಟ್ಟು, ಬೆಳಗ್ಗೆ ಅಂತಂದರೆ ಒಂದು 5:30-6 ಗಂಟೆ ಇರ್ಬೋದು. ಆ ಟೈಮಲ್ಲಿ ಎದ್ಬಿಟ್ಟು ಪಾಪುಗೆ ಫೀಡ್ ಮಾಡಿಸ್ಬಿಟ್ಟು ಆಟ ಆಡ್ಸ್ಕೊಂಡು ಕೂತಿದ್ವಿ. ಏನಕ್ಕೆ ಅಂತಂದರೆ ಬೆಳಗ್ಗೆ ಹೇಳಿದ್ನಲ್ವ, ಬೆಳಗ್ಗೆ 6 ಗಂಟೆಗೆ ಎದ್ದೊಳ್ತಾಳೆ ಮತ್ತು 8 ಗಂಟೆಗೆ ಮಿಡ್ಡಲ್ಲಿ ಎದ್ದೊಳ್ತಾಳೆ ಫೀಡ್ ಮಾಡ್ಸೋಕ್ಕೆ ಅಂದ್ಬಿಟ್ಟು. ಆ ಟೈಮಲ್ಲಿ ಇವರು ಕೂಡ ಎದ್ದಿದ್ರು ಬೆಳಗ್ಗೆ. ಇವಾಗ ಆಟೋ ಓಡ್ಸೋಕೆ ಹೋಗ್ತಾರೆ ಅಂದ್ಬಿಟ್ಟು, ಇವಾಗ ಅವರು ಸ್ವಲ್ಪ ಹೊತ್ತು ಮಗು ಜೊತೆ ಆಟ ಆಡ್ಕೊಂಡು ಇದ್ಬಿಟ್ಟು ಹೋಗ್ತಾರೆ ಅಂದ್ಬಿಟ್ಟು ಆಟ ಆಡ್ತಾಯಿದ್ರು. ಡೈಲಿ ಹಿಂಗೇನೆ ಇವರು ಕರೆಕ್ಟಾಗಿ ಡೆಲಿವರಿ ಆಗಿ 15 ದಿನ ಇಲ್ಲಿದ್ದರು. ಆಮೇಲೆ ಬ್ಯಾಕ್ ಟು ರೊಟೀನ್ ಅನ್ನೋ ಥರ ನನಗೆ ಬಂದುಬಿಟ್ಟು 19 ದಿನಕ್ಕೆ ತಲೆಗೆ ಸ್ನಾನ ಮಾಡಿಸಿ ಸೂತ್ಕ ತೆಗೆದುಬಿಟ್ಟು ಅವತ್ತೇ ಫಸ್ಟ್ ಟೈಮ್ ಮನೇಲಿ ಪೂಜೆ ಮಾಡಿಬಿಟ್ಟು ಮತ್ತು ತೊಟ್ಲು ಶಾಸ್ತ್ರ ಮಾಡಿದರು. ಏನಕ್ಕೆ 19 ಡೇಸ್ ಅಂದರೆ 7 ಡೇಸ್ಗೆ, 9 ಡೇಸ್ಗೆ ಮತ್ತು 11 ಡೇಸ್ಗೆಲ್ಲ ಮಾಡ್ಬೋದು. ಮತ್ತು ನಮಗೇನಾಗಿತ್ತು ಅಂತಂದರೆ ಬೇಬಿ ಬಾರ್ನ್ ಆದಾಗ 3 kg ಇತ್ತು. ಆಮೇಲೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿತ್ತು. ಅಂದರೆ ಯೂಶ್ವಲಾಗಿ ವೆಯ್ಟ್ ಲಾಸ್ ಆಗುತ್ತಂತೆ, ಸ್ವಲ್ಪ 150 ಗ್ರಾಮ್ಸ್ ಹತ್ರ ಏನೋ ಜಾಸ್ತಿ ಲಾಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸ್ಬೇಡಿ ಸ್ವಲ್ಪ ದಿನ ಅಂತ ಹೇಳಿದರು. ಹಾಗಾಗಿ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಒಕ್ಕಳು ಬೀಳಬೇಕಿತ್ತು. ಸೊ ಎಲ್ಲ ಬಿದ್ದು ಎಲ್ಲ ಆದಮೇಲೆ 11 ದಿನಕ್ಕೆ ಮಾಡಿಸೋಣ ಅಂದರು. ನಾನು 11 ದಿನಕ್ಕೆ ಬೇಡ ಅಂತ ನಾವು ಅಮ್ಮ ಹತ್ರ ಹೇಳಿದೆ. ಆಮೇಲೆ 15 ದಿನಕ್ಕೆ ಮಾಡಿಸೋಣ ಅಂದರು. 15 ದಿನಕ್ಕೂ ಏನೋ ಅಮಾವಾಸ್ಯೆನೋ ಏನೋ ಇತ್ತು ಅಂದ್ಬಿಟ್ಟು ಅವತ್ತು ಮಾಡಿಸಿಲ್ಲ. ಆಮೇಲೆ 19 ದಿನಕ್ಕೆ ತಲೆ ಸ್ನಾನ ಮಾಡಿಸಿಟ್ಟು, ತಲೆ ಸ್ನಾನ ಮಾಡಿಸಿ ತೊಟ್ಲು ಶಾಸ್ತ್ರ ಎಲ್ಲ ಮಾಡಿಸಿ, ಸಣ್ಣ ಅಂದರೆ ತುಂಬ ರಿಲೇಟಿವ್ ಇರ್ತಾರಲ್ಲ, ಕ್ಲೋಸ್ ರಿಲೇಟಿವ್ಸ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ ಏನು ಮನೇಲಿ ನಾನ್ ವೆಜ್ ಎಲ್ಲ ಮಾಡಿಬಿಟ್ಟು ಆ ಥರ ಹತ್ರನ ಕರೆಸ್ಬಿಟ್ಟು ಶಾಸ್ತ್ರ ಮಾಡಿಬಿಟ್ಟು ಚಿಕನ್ ಮಟನ್ ಎಲ್ಲ ಮಾಡಿ ಅವತ್ತು ನಂಗೆ ತಲೆ ಸ್ನಾನ ಮಾಡಿದ್ರು. ಅವತ್ತು ಪಾಪಕ್ಕೆ ಫಸ್ಟ್ ಟೈಮ್ ತಲೆ ಸ್ನಾನ ಮಾಡಿಸಿದ್ದು. ನನಗೂ ತಲೆ ಸ್ನಾನ ಮಾಡಿಸ್ಬಿಟ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿಲ್ಲ, ಯಾಕಂದರೆ ಅವತ್ತು ನಾನು ಫುಲ್ ಬಿಸಿ ಬರೋಕ್ಕೆ ಹೋಗಿದ್ವಿ. ಹಾಕ್ಸ್ಕೊಬಂದು ಅವತ್ತೆಲ್ಲ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಸುಮಾರು ವೀಡಿಯೋಗಳು. ಹಾಗಾಗಿ ಎಷ್ಟು ವಿದ್ಯೋ ಅಷ್ಟನ್ನ ಶೇರ್ ಮಾಡಿಕೊಂಡು ಅವತ್ತೇನಾಯ್ತು ಅಂದ್ಬಿಟ್ಟು ಹೇಳೋಣ ಅಂದ್ಕೊಂಡೆ. ಬೆಳಗ್ಗೆ ಹೋಗಿ ಪೋಲಿಯೋ ಹಾಕ್ಸ್ಕೊಬಂದ್ವಿ. ಮನೇಲಂತೂ ಫುಲ್ಲು ಬಿಸಿ, ಮಟನ್ ಚಿಕನ್ ಎಲ್ಲ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಹಸ್ಬೆಂಡು ಮಟನ್ ಕಟ್ ಮಾಡೋದು, ನಾವು ಅಮ್ಮವರು ತರಕಾರಿಗಳೆಲ್ಲ ಕಟ್ ಮಾಡ್ಕೊಳ್ಳೋದು ಏನೇನು ಬೇಕು ಖಾರಕ್ಕೆ. ಆಮೇಲೆ ಆ ಕಡೆ ನಾವು ಅಪ್ಪ ಗ್ಯಾಸು, ಅನ್ನ, ಮುದ್ದೆ ಅವೆಲ್ಲನೂ ನೋಡ್ಕೊತ ಇದ್ದರು. ಫಸ್ಟು ತಲೆ ಸ್ನಾನ ಇಬ್ಬರಿಗೂ ಮಾಡಿಸಿದ್ದಾದಮೇಲೆ ನಾನು ಪಾಪುಗೆ ಇದು ಏನೋ ಬಟ್ಟಿಟ್ಬಿಟ್ಟು ತಲೆಗೆ ಸ್ವಲ್ಪ ಅರ್ಶಿನ ಇಡ್ತಾರೆ. ನಂಗೆ ತಲೆ ಸ್ನಾನ ಮಾಡಿಸ್ಬಿಟ್ಟು ಚೆನ್ನಾಗಿ ತಲೆ ಆರಿಸ್ಬೇಕು ಅಂತ ಹೇಳ್ತಾಯಿದ್ರು. ತಲೆ ಸ್ನಾನ ಮಾಡಿಸಿದ ಮೇಲೆ ಒಂದು ಚೂರು ನೀರು ಇರಬಾರ್ದಂತೆ. ಒಂದು ಚೂರು ನೀರು ಇಲ್ದಾದ್ರೆ ಚೆನ್ನಾಗಿ ಆರಿಸ್ಕೊಂಡು ಆಮೇಲೆ ಪಾಪುಗೆ ಫೀಡ್ ಮಾಡಿಸ್ಬೇಕು ಅಂತ ಹೇಳಿದರು. ಈ ಬ್ಯುಸಿ ಟೈಮಲ್ಲಿ ಅವ್ಳಿಗೆ ಫೀಡೇ ಮಾಡಿಸಿರಲಿಲ್ಲ ನಾನು. ಮತ್ತು ತಲೆ ಆರಿಸೋದೂ ಸ್ವಲ್ಪ ಲೇಟ್ ಆಗಿಬಿಡ್ತು. ಆಮೇಲೆ ಮನೆ ಒಳಗೆ ಹೋಗ್ಬೇಕಾದ್ರೆ ಆರತಿ ನೀರು ಮಾಡಿಬಿಟ್ಟು ಅದರಲ್ಲಿ ನನಗೂ ಪಾಪಗೆ ಇಬ್ರಿಗೂ ಆರತಿ ಮಾಡಿ, ಆಮೇಲೆ ಪಾಪಗೆ ಸೀರೆ ನೀರು ಥರ ಮಾಡಿಬಿಟ್ಟು, ಬೆದ್ರ ನೀರಲ್ಲಮ್ಮ, ಬೆದ್ರ ನೀರು ಮಾಡಿಬಿಟ್ಟು ಅದನ್ನ ಎತ್ತಿ ಮಗುಗೆ ಎರಚ್ಬಿಟ್ಟು ಕಂಚಿನ ಪಾತ್ರೆಯಲ್ಲಿ ಟಪ 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 ಅಂತ ಹೊಡ್ಕೊಂಡು ಮನೆಯೊಳಗೆ ಕರ್ಕೊಬರೋದು. ಇದೊಂಥರ ಮಾಡಿದರು, ಚೆನ್ನಾಗಿತ್ತು. ಅದೊಂದೇ ಒಂದು ಸಣ್ಣ ಕ್ಲಿಪ್ಪಿಂಗು ನನ್ನ ತಮ್ಮ ಫೋನಲ್ಲಿದೆ, ಅದನ್ನು ಕಳಿಸ್ಕೊಂಡು ಅದೊಂದು ಅಟ್ಯಾಚ್ ಮಾಡ್ತೀನಿ ನೋಡಿ. ಅಷ್ಟೇನೆ, ಅದೊಂದಾಯಿತು. ಅದಾಗಿ ಒಳಗೆ ಬಂದಾದಮೇಲೆ ಅವತ್ತು ಫಸ್ಟು ಮನೇಲಿ ದೇವ್ರ ಪೂಜೆ ಮಾಡ್ಕೊಬೋದು. ಆಮೇಲೆ ಒಳಗೆ ಬಂದಾದಮೇಲೆ ನನಗೂ ಪಾಪುಗೆ ಸಾಂಬ್ರಾಣಿ ಹಾಕಿದ್ದು. ಸಾಂಬ್ರಾಣಿ ಅಂತೆ, ಆಮೇಲೆ ಏನು ಕಲ್ಲು ಸಾಂಬ್ರಾಣಿ, ಕೂದಲು ಮತ್ತು ಬೆಳ್ಳುಳ್ಳಿ ಅಲ್ಲಮ್ಮ, ಬೆಳ್ಳುಳ್ಳಿ ಒಟ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಕೆಂಡ ಹಾಕ್ಬಿಟ್ಟು ಚೆನ್ನಾಗಿ ಕೈ, ಕಾಲು, ಅಂಗೈ ಮತ್ತು ತಲೆಗೆ ಎಲ್ಲನೂ ಚೆನ್ನಾಗಿ ಹೊಗೆ ತೋರಿಸ್ತಾರೆ. ಈ ಥರ ಎಲ್ಲ ತೋರಿಸಿದಾದ್ಮೇಲೆ ಪಾಪಗೆ ಹೊಸ ಬಟ್ಟೆ ಹಾಕ್ಬಿಟ್ಟು, ಅದೇ ಫಸ್ಟ್ ಟೈಮು ಕೈಗೆ ದಾರ, ಸೊಂಟಕ್ಕೆ ದಾರ ಅವೆಲ್ಲ ಕಟ್ಬಿಟ್ಟು, ಮತ್ತೇನಾದರೂ ಬೆಳ್ಳಿ ಐಟಮ್ ತೊಗೊಬಂದಿರೋ ಸೊಂಟಕ್ಕೆ, ಕೈಗೆ, ಮತ್ತು ಆಲ್ಮಣಿಗಳು ಇದೆಲ್ಲನೂ ಫಸ್ಟ್ ಟೈಮ್ ಹಾಕೋದು. ಅಂದರೆ ತಲೆ ಸ್ನಾನ ಮಾಡಿಸೋ ತನಕ ಏನೂ ಹಾಕಿರಲಿಲ್ಲ, ತೊಟ್ಲಲ್ಲಿ ಕೂಡ ಮಲಗಿಸಿರಲಿಲ್ಲ ಪಾಪುನ. ಹಾಗಾಗಿ ಎಲ್ಲನೂ ಮಾಡಿದ್ದಾದಮೇಲೆ ತೊಟ್ಲಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಹೂವದಲ್ಲೆಲ್ಲನೂ ಸೀರೆ ಎಲ್ಲ ಕಟ್ಟಿ, ಇದೆಲ್ಲ ನಮ್ಮ ಅಕ್ಕವರು, ನಮ್ಮ ಅಮ್ಮವರೆಲ್ಲ ಮಾಡಿದರು. ಅದೆಲ್ಲ ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಆದರೆ ಬಟ್ ನೆಕ್ಸ್ಟ್ ನನ್ನ ನಾಮಕರಣ ವ್ಲಾಗ್ ಅಂತೂ
ಯಾರನ್ನಾದರೂ ಇಟ್ಟುಬಿಟ್ಟು ಅವ್ರ ಕೈಯಲ್ಲಿ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಟ್ ಇವಾಗ ಇಷ್ಟೇ ವಿಡಿಯೋ, ಓಕೆನಾ. ಇದು ತಲೆ ಸ್ನಾನ ಮಾಡಿಸಿರೋ ವಿಡಿಯೋ ಕೂಡ ಇದು ತುಂಬ ಓಲ್ಡ್ ವಿಡಿಯೋನೇ, ಅಂದರೆ ಓಲ್ಡ್ ವಿಡಿಯೋ ಅಲ್ಲ, ಆವತ್ತಿನ ದಿನ ಅಲ್ಲ, ಬೇರೆ ದಿನದ್ದು ವ್ಲಾಗ್ ಅದು. ಅದನ್ನು ಅಟ್ಯಾಚ್ ಮಾಡಿದ್ದೀನಿ, ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ ಅಷ್ಟೆಲ್ಲ ಆದಮೇಲೆ ನಮ್ಮ ಅತ್ತೆಯವರು ಮತ್ತು ನಮ್ಮ ಮಾವವರು ಅವರೆಲ್ಲ ಬಂದಿದ್ದರು. ನಮ್ಮ ಅಮ್ಮ ರಿಲೇಷನ್ ಕಡೆಯಿಂದ ನಮ್ಮ ಅಕ್ಕವರೆಲ್ಲ ಬಂದಿದ್ದರು. ಸೊ ಎಲ್ಲರೂ ಬಂದು ಎಲ್ಲ ಊಟ ಮಾಡಿ ಆಗಿಬಿಟ್ಟಿತ್ತು. ಸ್ವಲ್ಪ ಲೇಟ್ ಆಯಿತು. ಆಮೇಲೆ ನಮ್ಮಮ್ಮ ತಗೊಬಂದಿದ್ದು ಬಟ್ಟೆನೇ ಇದು. ಆಮೇಲೆ ಸೊಂಟಕ್ಕೆ ದಾರ ತಗೊಬಂದಿದ್ರು. ಸೊಂಟಕ್ಕೆ ಏನದು ಬೆಳ್ಳಿ ಚೈನು ಮತ್ತು ಕೈಗೆ ಬಳೆ ತಗೊಬಂದಿದ್ರು ನಮ್ಮಮ್ಮ. ಆಮೇಲೆ ನಮ್ಮ ಚಿಕ್ಕ ಮಾವರು ಕಾಲಿಗೆ ಗೊಲಸು ತಗೊಬಂದಿದ್ರು. ಆಮೇಲೆ ನಮ್ಮ ಅತ್ತೆಯವರು ಚಿಕ್ಕದು ಕೈಗೆ ಬ್ರೇಸ್ಲೆಟ್ ತಗೊಬಂದಿದ್ರು. ಸೊ ಇಷ್ಟನ್ನೆಲ್ಲ ಹಾಕಿಬಿಟ್ಟು ಪಾಪನ ತೊಟ್ಲಲ್ಲಿ ಮಲಗಿಸ್ತಾ ಇದ್ದೀವಿ. ನಮ್ಮಮ್ಮ ಮಲಗಿಸಂತ ಕೊಟ್ಟರು ನನ್ನ ಕೈಯಲ್ಲಿ. ನಮ್ಮ ಅತ್ತೆಯವ್ರ ಕಡೆಯವ್ರು ಮಲಗಿಸ್ಬೇಕು ಅಂತ ಏನೋ ಗೊತ್ತಿಲ್ಲ ನನಗೆ, ನಮ್ಮ ಅತ್ತೆನೇ ಮಲಗಿಸಿದ್ರು. ಅದೊಂದು ವಿಡಿಯೋ ಇತ್ತು. ಇದು ಏನೋ ತೊಟ್ಲು ಶಾಸ್ತ್ರ ಮಾಡಿರೋದಕ್ಕೆ ಇದೊಂದೇ ವಿಡಿಯೋನೇ ಸಾಕ್ಷಿ. ಯಾಕಂದರೆ ಅವತ್ತು ವ್ಲಾಗ್ ಎಲ್ಲ ಮಾಡೋಕ್ಕೆ ಆಗಿಲ್ಲ. ಅಂದರೆ ಮನೇಲೆಲ್ಲ ನಾವು ಅಮ್ಮನೇ ಮಾಡ್ಕೋಬೇಕು. ಮತ್ತು ನಾನು ಅದು ಇದು ಅಂದ್ಕೊಂಡು ಇದು ಬಿಟ್ಟು ನಾನು ವ್ಲಾಗ್ ಮಾಡೋಕ್ಕೂ ಹೋಗಿಲ್ಲ. ಹಾಗಾಗಿ ಇರೋಷ್ಟನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ತಲೆ ಸ್ನಾನ ಮಾಡಿಸಿದಾದ್ಮೇಲೆ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ನೀರು ಫಸ್ಟ್ ಟೈಮ್ ಸ್ನಾನ ಮಾಡಿಸ್ತಾರಲ್ಲ, ಅದಕ್ಕೆ ನಿಂಬೆಹಣ್ಣು ಸೊಪ್ಪು, ಆಮೇಲೆ ನೀಲಗಿರಿ ಸೊಪ್ಪು, ಆಮೇಲೆ ಇನ್ನೊಂದಿನ ಏಳಿಕಾಯಿ ಸೊಪ್ಪು, ಈ 3 ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ, ನೀರೆಲ್ಲ ಫುಲ್ಲು ಕಪ್ಪಗಾಗಿತ್ತು. ಆ ನೀರನ್ನು ನನಗೂ ಪಾಪಗೆ ಹಾಕಿದ್ರು. ಆಮೇಲೆ ನನಗೆ ಮೈಯೆಲ್ಲನೂ ಊನೆ ಸೊಪ್ಪು ಅಂತ ಹೇಳ್ತಾರೆ, ಆ ಸೊಪ್ಪನ್ನ ಚೆನ್ನಾಗಿ ಮೈಯೆಲ್ಲ ಉಜ್ಜಿಬಿಟ್ಟು ಸ್ನಾನ ಮಾಡಿಸಿದ್ರು. ಸೊ ಎಲ್ಲ ಮಾಡಿಸಿದಾದ್ಮೇಲೆ ಈ ಥರ ಮಾಡ್ತಾರೆ. ಊನೆ ಸೊಪ್ಪೆಲ್ಲ ಉಜ್ಜಿರ್ತಾರೆ ಅಂತಂದ್ಬಿಟ್ಟು ತಲೆ ಸ್ನಾನ ಮಾಡಿಸಿ ಚೆನ್ನಾಗಿ ತಲೆ ಆರಿಸಿದಾದ್ಮೇಲೆ ಪಾಪಗೆ ಫಸ್ಟ್ ಟೈಮ್ ಫೀಡ್ ಮಾಡ್ಸೋಕ್ಕಿಂತ ಮುಂಚೆ ಬಿಳಿ ಬಟ್ಟೆ ಮೇಲೆ ಸ್ವಲ್ಪ ಹಾಲನ್ನು ತೆಗೆದುಬಿಟ್ಟು ಆಮೇಲೆ ಪಾಪಗೆ ಫೀಡ್ ಮಾಡಿಸ್ಬೇಕಂತೆ. ಸೊ ಇದು ನಮ್ಮಲ್ಲಿ ಮಾಡುವಂಥ ಶಾಸ್ತ್ರ, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೆಲ್ಲ ಆಯಿತು. ಆಮೇಲೆ ಸಂಜೆ ಆಗ್ತಾ ಯಾರೆಲ್ಲ ಬಂದಿದ್ರು, ಬಟ್ಟೆಗಳು ಮತ್ತು ಕೆಲವೊಂದು ಬ್ರೆಡ್ಡು, ಸ್ವೀಟ್ಸು ಆ ಥರ ತಗೊಬಂದಿದ್ರು. ಎಲ್ಲ ತಿಂದು ಎಲ್ಲ ಅರ್ಶಿನ ಎಲ್ಲ ಕೊಟ್ಟು ಎಲ್ಲರೂ ಹೋಗಿದ್ದಾದಮೇಲೆ ಸಂಜೆ ಹಂಗೆ ಇರುವಂಥ ಪಾತ್ರೆಯೆಲ್ಲ ತೊಳೆದ್ಬಿಟ್ಟು ಎಲ್ರಿಗೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು. ಎಲ್ಲರೂ ಕೂಡ ಚೆನ್ನಾಗಿ ರೆಸ್ಟ್ ಮಾಡಿದ್ರು. ನನಗೆ ಬಜ್ಜೆನ ತೆಗೆದುಬಿಟ್ಟು ಹಾಲಲ್ಲಿ ಇಟ್ಕೊಳ್ಳೋದು ಹಣೆಗೆ, ಪಾಪಗೂ ಹಂಗೆ ಮಾಡಿದ ಹಣೆಗೆ. ಅಂದರೆ ಈ ಕೆಮಿಕಲ್ಲು ಅಂತಂದ್ಬಿಟ್ಟು ಈ ಕಾಟಿಗೆ ಎಲ್ಲ ಏನು ಇಟ್ಟಿರಲಿಲ್ಲ. 3 ತಿಂಗಳು ಬಜ್ಜೆನೇ ಇಡಬೇಕಂತ ನಮ್ಮ ಅಕ್ಕಯ್ಯವ್ರು ಹೇಳಿದ್ರು. ನಿಮ್ಮ ಕಡೆ ತೊಟ್ಟಿಲು ಶಾಸ್ತ್ರ ಅಂದರೆ ಯಾವ ಥರ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ತುಂಬ ಜನ ಸೂತಕ ತೆಗಿಬೇಕಾದ್ರೆ ಪೂಜಾರಿಗಳನ್ನ ಕರೆಸಿ ಮನೇಲೆಲ್ಲ ಮಾಡ್ತಾರೆ. ಬಟ್ ನಮ್ಮ ಕಡೆ ಈ ಥರ ಸಿಂಪಲಾಗಿ ಮಾಡ್ಕೊತಾರೆ. ಬಟ್ ಅವತ್ತು ನಮ್ಗೆ ಅದೇ ತುಂಬ ಗ್ರ್ಯಾಂಡಾಗಿತ್ತು. ಅದನ್ನೆಲ್ಲ ವ್ಲಾಗ್ ಶೇರ್ ಮಾಡೋಕ್ಕಾಗಿಲ್ಲ. ಆದರೆ ನಾನು ನೆಕ್ಸ್ಟು ನಾಮಕರಣ ವ್ಲಾಗ್ನೇ ಮಾತ್ರ ಶೇರ್ ಮಾಡ್ಕೊತೀನಿ. ಹಾಗೆ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ.